ಏನಾಯ್ತು ಮಗಳೇ? ನಾನೀಗ ಒಂದು ತಾಸು ಮೊದಲು ನಿನಗೆ 2 ಸಲ ಫೋನ್ ಮಾಡಿದ್ದೀನಿ. ನೀನು ಕಾಲೇ ರಿಸೀವ್ ಮಾಡಿಲ್ಲ. ಯಾಕಮ್ಮ ಅನು? ನಿನ್ನ ಗಂಡನ ಮನೇಲಿ ಏನು ಸಮಸ್ಯೆ ಇಲ್ಲ ತಾನೆ? ಮತ್ತೆ ನೀನು ಆರಾಮಾಗಿದ್ಯಾ ತಾನೆ? ನನಗೇನಾಗಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ನನ್ನ ಗಂಡನ ಮನೇಲಿ ಹೇಗೆ ಅಂತ ನಿನಗೆ ಗೊತ್ತಲ್ವಾ ಅಮ್ಮ? ಇಲ್ಲಿ ಯಾರಿಗೂ ನನ್ನ ಬಗ್ಗೆ ಕಾಳಜಿನೇ ಇಲ್ಲಮ್ಮ. ಎಲ್ಲರಿಗೂ ಕೂತಲ್ಲೇ ನಾನು ಸೇವೆ ಮಾಡಬೇಕು. ಇಡೀ ದಿನ ನನಗೆ 1 ನಿಮಿಷ ಕೂತ್ಕೊಳ್ಳೋಕೆ ಪುರ್ಸೋತಿರಲ್ಲ. ಅಷ್ಟು ಕೆಲಸ ಮಾಡ್ತೀನಿ, ಆದರೂ ಯಾರಿಗೂ ನನ್ನ ಬಗ್ಗೆ ಸ್ವಲ್ಪನೂ ಏನು ಅನ್ಸಲ್ಲಮ್ಮ. ಹೀಗಿರುವಾಗ ನನಗೆ ಪುರ್ಸೋತ್ ಸಿಕ್ಕರೆ ತಾನೆ ನೀನು ಕಾಲ್ ರಿಸೀವ್ ಮಾಡಿ ನಾನು ಮಾತಾಡೋದು, ಇಲ್ಲ ನಾನೇ ನಿನಗೆ ಕಾಲ್ ಮಾಡೋದು. ಅದಕ್ಕೆ ಕಣಮ್ಮ, ಅದ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅನ್ಸುತ್ತೆ, ಅದಕ್ಕೆ ನೀನು ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ. ಅಲ್ವೇ, ಎಲ್ಲ ಕೆಲಸ ನೀನೊಬ್ಬಳೇ ಮಾಡೋ ಅವಶ್ಯಕತೆ ಏನಿದೆ? ನಿಮ್ಮತ್ತೆ ಏನು ಹಣ್ಣು ಮುದುಕಿ ಆಗ್ಬಿಟ್ಟಿದ್ದಾಳ? ಇಲ್ಲ ತಾನೆ, ಗಟ್ಟುಮುಟ್ಟಾಗೇ ಇದ್ದಾಳೆ. ಮತ್ತೆ ಮನೆ ಕೆಲಸದಲ್ಲಿ ನಿನ್ಗೊಂದು ಸ್ವಲ್ಪ ಸಹಾಯ ಮಾಡಕ್ಕೆ ಏನು ಅವಳಿಗೆ? ನಿಮ್ಮತ್ತೆ ವಿಷಯ ಬಿಡು. ನಿನ್ನ ಮೈದ್ನ ನಾದ್ನಿ ಇವರೆಲ್ಲ ಏನು ಚಿಕ್ಕ ಮಕ್ಕಳ? ಅವ್ರವ್ರ ಕೆಲಸ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ? ಇಲ್ಲ ನಿನಗೂ ಸ್ವಲ್ಪ ಕೆಲಸದಲ್ಲಿ ಸಹಾಯ ಮಾಡೋಕ್ಕಾಗಲ್ಲ? ಎಲ್ಲರನ್ನೂ ಆರಾಮಾಗಿ ಕೂರಿಸಿ ಎಲ್ಲ ಕೆಲಸ ನೀನೊಬ್ಳೆ ಮಾಡ್ಕೊಂಡು ಹೋಗೋಕ್ಕೆ ನೀನೇನು ಆ ಮನೆ ಕೆಲಸದವಳ? ಮನೆ ಸೊಸೆ ಅಲ್ವಾ ನೀನು? ಏನು ಅಂತ ಹೇಳಮ್ಮ, ನನಗಂತೂ ಸಾಕಾಗಿ ಹೋಗಿದೆ. ದಿನ ಮನೇಲೇ ಇಷ್ಟು ಕೆಲಸ ಇರುತ್ತೆ, ಅದ್ರ ಮೇಲೆ ಮನೆಗೆ ಬಂದು ಹೋಗೋರು ಬೇರೆ. ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸಲ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಳ್ತಾ ಇರ್ತೀನಿ. ಅಷ್ಟು ಹೊತ್ತಿಗೆ ಯಾರಾದರೂ ಒಬ್ರು ನೆಂಟರು ಗೆಸ್ಟು ಮನೆಗೆ ಬಂದ್ಬಿಡ್ತಾರೆ. ಯಾಕೆ ಇವತ್ತು ಮನೆಗೆ ಯಾರಾದರೂ ನೆಂಟರು ಬರೋರಿದ್ದಾರಾ? ಹೂನಮ್ಮ, ಬರ್ತಾರೆ. ನಮ್ಮ ಅತ್ತೆಗೇನು ಮನೆಗೆ ನನ್ನ ರೂಪದಲ್ಲಿ ಅವಳು ಮನೆ ಕೆಲಸದವಳು ಸಿಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಪ್ರತಿ ವಾರ ತಮ್ಮ ಫ್ರೆಂಡ್ಸ್ನು, ತಮ್ಮ ತಂಗಿನೋ, ತಮ್ಮ ನಾದ್ನಿನೋ, ತಮ್ಮ ಅಣ್ಣನೋ, ತಮ್ಮನೋ ಯಾರನ್ನಾದ್ರೂ ಮನೆ ಕರೆಸ್ತಾನೆ ಇರ್ತಾರೆ. ಎಷ್ಟು ಜನ ಮನೆಗೆ ಬಂದ್ರೆ ಅವ್ರಿಗೇನು ಫರಕ್ ಬೀಳತ್ತೆ ಹೇಳು? ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡಿಯೋದಷ್ಟೇ. ಎಲ್ಲ ಕೆಲಸ ಮಾಡೋಕ್ಕೆ ನಾನೊಬ್ಳು ಇದ್ದೀನಲ್ಲ. ಬಂದವ್ರ ಜೊತೆ ಆರಾಮಾಗಿ ಹರಟೆ ಹೊಡ್ಕೊಂಡು ಅದನ್ನ ಮಾಡು, ಇದನ್ನ ಮಾಡು, ಅಡುಗೆ ಮಾಡು, ಈ ಅಡುಗೆ ಮಾಡು ಅಂತ ನನಗೆ ಆರ್ಡರ್ ಮಾಡ್ತಾ ಇರೋದು ಅಷ್ಟೇ. ಹೌದು, ಇವತ್ತು ಮನೆಗೆ ಯಾರು ಬರ್ತಾ ಇದ್ದಾರೆ? ಇನ್ಯಾರು? ನನ್ನ ನಾದ್ನಿ ಪದೇ ಪದೇ ಬರೋಳಂತೂ ಅವಳೇ ತಾನೆ? ಹೌದಾ? ನೋಡೋಣ, ನೀನೊಂದು ಕೆಲಸ ಮಾಡು. ನೀನಿವತ್ತು ಸೀದಾ ಇಲ್ಲಿಗೆ ಬಂದ್ಬಿಡು. ನೀನು ಎಷ್ಟೇ ಕೆಲಸ ಮಾಡಿದ್ರೂ ನಿನ್ನ ಬೆಲೆ ಅವ್ರಿಗೆ ಅರ್ಥ ಆಗಲ್ಲ. ಹಾಗಾಗಿ ನೀನೊಂದು ಕೆಲಸ ಮಾಡು, ಅಲ್ಲಿ ಇದ್ಕೊಂಡು ನಿನ್ನ ನಾದ್ನಿ, ನಿಮ್ಮ ಅತ್ತೆ ಮತ್ತು ನಿನ್ನ ನಾದ್ನಿ ಜೊತೆ ಇನ್ನು ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ನೀನು ಏನೋ ಒಂದು ಕಾರಣ ಹೇಳ್ಕೊಂಡು ಇಲ್ಲಿಗೆ ಬಂದ್ಬಿಡು. ಹೌದಮ್ಮ, ನೀನು ಸರಿಯಾಗಿ ಹೇಳಿದೆ. ನಾನು ಎಷ್ಟೇ ಕೆಲಸ ಮಾಡು, ಎಷ್ಟೇ ಸೇವೆ ಮಾಡು, ನನ್ನ ಬೆಲೆ ಅಂತೂ ಇವ್ರಿಗೆ ಅರ್ಥ ಆಗಲ್ಲ. ನಾನು ಇವ್ರ ಅತ್ತೆ ಹತ್ರ ಏನೋ ಒಂದು ಕಾರಣ ಹೇಳ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಮನೆ ಅಲ್ಲಿಗೆ ಬಂದ್ಬಿಡ್ತೀನಿ. ನಾನು ಇಲ್ಲದೆ ಇರೋವಾಗ ಇವ್ರುಗಳೇ ಎಲ್ಲ ಕೆಲಸ ಮಾಡ್ಕೋತಾರೆ ನೋಡು, ಆವಾಗ ಇವರಿಗೆ ಬುದ್ಧಿ ಬರುತ್ತೆ. ಸರಿಯೇನು, ಆದಷ್ಟು ಬೇಗ ಬಂದ್ಬಿಡು. ಮಮತಾ, ಲೇ ಮಮತಾ. ಏನತ್ತೆ? ನೋಡೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನನ್ನ ಮಗಳು ಅನು ಬರ್ತಾ ಇದ್ದಾಳೆ. ನೀನು ಒಂದು ಕೆಲಸ ಮಾಡು, ಅವಳು ಬರೋಷ್ಟರಲ್ಲಿ ಅವಳಿಗೆ ಇಷ್ಟ ಆಗೋ ಒಳ್ಳೆ ಅಡುಗೆ ಮಾಡಿಬಿಡು. ಪಾಪ ನನ್ನ ಮಗಳು ಎಷ್ಟೋ ದಿನಗಳಿಂದ ಅವಳ ಗಂಡನ ಮನೇಲಿ ಒಂದು ಒಳ್ಳೆ ಊಟ ಮಾಡಿಲ್ಲ. ಯಾಕತ್ತೆ ಹೀಗೆ ಹೇಳ್ತಿದ್ದೀರಾ? ಅನುಗೆ ಅವಳ ಗಂಡನ ಮನೇಲಿ ಊಟ ತಿಂಡಿನೂ ಸರಿಯಾಗಿ ಕೊಡ್ತಾ ಇಲ್ವಾ? ನೋಡೆ, ನೀನು ಅತಿಯಾಗಿ ಮಾತಾಡೋಕೆ ಬರಬೇಡ. ಅವಳ ಗಂಡನ ಮನೇಲಿ ಅವಳಿಗೆ ಊಟ ಯಾಕೆ ಸಿಗಲ್ಲ? ಊಟ ಸಿಗುತ್ತೆ, ಆದರೆ ತವ್ರ ಮನೇಲಿ ತಮಗೆ ಬೇಕಾಗಿದ್ದನ್ನ ಮಾಡ್ಕೊಂಡು ಅಥವಾ ಮಾಡಿಸ್ಕೊಂಡು ತಿಂದಂಗೆ ಗಂಡನ ಮನೇಲಿ ಇರೋಕ್ಕಾಗುತ್ತಾ? ಅದು ಅಲ್ಲದೆ ಅವಳ ಅತ್ತೆದಂತೂ ವಿಚಿತ್ರ ನಾಟಕ. ಯಾವಾಗ ನೋಡು ಅವಳಿಗೆ ಏನು ಇಷ್ಟ ಇಲ್ವೋ ಅದೇ ಅಡುಗೆನೇ ಮಾಡು ಅಂತ ಹೇಳಿ ಇವಳ ಹತ್ರ ಮಾಡಿಸ್ತಿರ್ತಾರೆ. ಪಾಪ ನನ್ನ ಮಗಳು ಅವಳಿಗೆ ಇಷ್ಟ ಇಲ್ಲದೆ ಇದ್ರು ಅದನ್ನೇ ಅಡುಗೆ ಮಾಡಿ ತಿನ್ಕೊಂಡಿರ್ಬೇಕಾಗಿದೆ. ಅದು ಅಲ್ಲದೆ ಮನೆಗೆ ಬರೋರು ಹೋಗೋರು ಜಾಸ್ತಿ ಅಂತೆ. ನೆಂಟರು ಬಂದ್ರಂತೂ ಅವಳ ಅತ್ತೆ ನನ್ನ ಮಗಳ ಹತ್ರ ಹಬ್ಬದ ಅಡುಗೆನೇ ಮಾಡಿಸ್ಬಿಡ್ತಾರಂತೆ. ಪಾಪ ಹುಡುಗಿ ಅಷ್ಟೆಲ್ಲ ಒಬ್ಳೆ ಹೆಂಗೆ ಮಾಡಬೇಕು? ನೋಡು ನನ್ನ ಮಗಳು ಹಣೆ ಬರ ಹೆಂಗಿದೆ ಅಂತ. ನಿಂತರ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೂ ಇರಲ್ಲ. ನೀನು ನೋಡು, ಇಲ್ಲಿ ದಿನ ನಿನ್ನಿಷ್ಟದ ಪ್ರಕಾರನೇ ಒಳ್ಳೊಳ್ಳೆ ಅಡುಗೆ ಮಾಡ್ತೀಯಾ, ಒಳ್ಳೆ ಊಟ ಮಾಡ್ತೀಯಾ. ಅಂಥ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೂ ಇರಲ್ಲ. ಗಂಡನ ಮನೆಗೆ ಹೋದ್ಮೇಲೆ ಗಂಡನ ಮನೇಲಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಿನಗೇನು ಗೊತ್ತು ಹೇಳು? ಯಾಕಂದ್ರೆ ಇಲ್ಲಿ ನಿನಗೆ ಆ ಥರ ಅನುಭವ ಆಗಿಲ್ಲ ನೋಡು. ಅನು ಅತ್ತೆ ಥರ ಅತ್ತೆ ಅಂದರೆ ನಾನು ಅನು ಅತ್ತೆ ಥರ ಇದ್ದಿದ್ರೆ ನಿನಗೆ ಅರ್ಥ ಆಗ್ತಿತ್ತು ಆ ಕಷ್ಟ. ಅತ್ತೆ, ನಾನು ಅಡುಗೆ ಕೆಲಸ ಎಲ್ಲ ಈಗಿನ ಮುಗಿಸಿ ಬಂದಿದ್ದೀನಿ. ಅಡುಗೆ ಎಲ್ಲ ಮಾಡಿ ಆಗಿ ಹೋಗಿದೆ. ಇವತ್ತು ನಾನು ಸೊಪ್ಪಿನ ಸಾರು ಮಾಡಿದ್ದೀನಿ. ಅನು ಬಂದರೆ ಹೇಗೋ 1-2 ದಿನ ಇದ್ದೇ ಹೋಗ್ತಾಳಲ್ವಾ, ಹಾಗಾಗಿ ಈಗ ಬಂದವಳು ಏನು ಅಡುಗೆ ಮಾಡಿದೀನೋ ಅದನ್ನೇ ಊಟ ಮಾಡ್ತಾಳೆ ಬಿಡಿ. ಸಂಜೆ ಮತ್ತು ನಾಳೆ ಬೇಕಿದ್ರೆ ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತೀನಿ ಅಲ್ವೇ? ನಾನು ಏನು ಸ್ಪೆಷಲ್ ಅಡುಗೆ ಮಾಡು ಅಂದರೆ ನಾನು ಈಗ ಏನು ಮಾಡಿದ್ದೀನೋ ಅದನ್ನೇ ತಿನ್ಕೊಳ್ಳಿ ಅಂತ ಹೇಳ್ತೀಯಲ್ಲ ನನ್ನ ಎದುರಿಗೇನೆ. ನಿನಗೆ ಎಷ್ಟು ಇರಬೇಡ. ಹೌದು, ಅಡುಗೆ ಮಾಡಿ ಮುಗಿಸಿದ್ಯಾ, ಹಾಗಂತ ಮತ್ತೆ ಏನು ಮಾಡಬಾರ್ದು ಅಂತಿದ್ಯಾ? ನನ್ನ ಮಗಳು ಬರ್ತಾ ಇದ್ದಾಳೆ, ಅವಳಿಗೋಸ್ಕರ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಅವಳಿಗೆ ಇಷ್ಟ ಆಗಂತ ಅಡುಗೆ ಮಾಡಿಬಿಟ್ರೆ ಏನು ಕೈಸ್ ಹೋಗ್ಬಿಡತ್ತಾ ನಿನಗೆ? ಈಗ ಇನ್ನೊಂದು ಸ್ವಲ್ಪ ಅಡುಗೆ ಮಾಡೋಕ್ಕಾಗದೇ ಇರೋಷ್ಟೇ ನೀನು ಸುಸ್ತಾಗ್ಬಿಟ್ಟಿದ್ಯಾ? ಅಷ್ಟು ಸುಸ್ತಾಗೋಂತಹ ಕೆಲಸ ಈ ಮನೇಲಿ ಏನಿರುತ್ತೆ ನಿನಗೆ? ನಿಜ ಏನಂದ್ರೆ ನನ್ನ ಮಗಳು ಬರೋದೇ ನಿನಗೆ ಇಷ್ಟ ಆಗಲ್ಲ, ಅದಕ್ಕೆ ಈ ಥರ ಎಲ್ಲ ಹೇಳ್ತಾ ಇದ್ಯಾ. ನನ್ನ ಮಗಳು ಬರ್ತಿದ್ದಾಳೆ ಅಂತ ಸುದ್ದಿ ಕೇಳ್ತಿದ್ದಂಗೆ ನಿನ್ನ ಮುಖನೇ ಒಂಥರ ಆಗ್ಬಿಡತ್ತೆ. ನಾದ್ನಿ ಬಂದಾಗ ಒಂದು ಸ್ವಲ್ಪ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನೀನು ಇಷ್ಟ ಆಡ್ತೀಯಲ್ಲ, ಅಷ್ಟಕ್ಕೂ ನಿನಗೇನು ಒಂದು 10 ಜನ ನಾದ್ನಿ ಇರ್ತಾರಾ? ಇರೋದು ಒಬ್ಬಳೇ ನಾದ್ನಿ ತಾನೆ? ನನ್ನ ಮಗಳು ಬಂದಾಗ 1-2 ದಿನ ಅವಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಮಾಡಿಬಿಟ್ರೆ ನೀನೇನು ಸೌದು ಹೋಗ್ಬಿಡಲ್ಲ. ಈ ಥರ ನಿನ್ಕೊಂಡು ಸುಮ್ಮನೆ ನನ್ನ ಮುಖ ನೋಡೋದ್ರಿಗಿಂತ ಹೋಗಿ ಬೇಗ ಅಡುಗೆ ತಯಾರು ಮಾಡು, ಹೋಗು. ಸರಿ ಅತ್ತೆ. ಲೇ, 1 ನಿಮಿಷ. ಎಲ್ಲ ಅಡುಗೆ ಜೊತೆಗೆ ಒಂದು ಸ್ವೀಟು ಅಂದರೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಒಳ್ಳೆ ಖೀರ್ ಮಾಡು. ಪಾಪ ನನ್ನ ಮಗಳು ಬಂದ ತಕ್ಷಣ ಅವಳಿಗೆ ಖೀರ್ ತಿನ್ನಿಸ್ತೀನಿ. ಪಾಪ ನನ್ನ ಮಗಳು ಆ ಮನೇಲಿ ಎಷ್ಟು ಕಷ್ಟಪಡ್ತಾಳೆ, ಎಷ್ಟು ಕೆಲಸ ಆಗುತ್ತೆ ಅವಳಿಗೆ. ಒಂದು ಸ್ವಲ್ಪ ಇಂಥದ್ದೆಲ್ಲ ತಿಂದರೆ ಸ್ವಲ್ಪ ಶಕ್ತಿನಾದರೂ ಬರುತ್ತೆ.
ಅತ್ತೆ, ಖೀರ್ ಮಾಡ್ಬೇಕಂದ್ರೆ ನೀವು ಒಂದು ಸ್ವಲ್ಪ ಹಾಲು ತರಿಸ್ಬೇಕಾಗುತ್ತೆ. ಯಾಕಂದ್ರೆ ಈಗ ಮನೇಲಿ ಮಕ್ಳ ಪೂರ್ತಿಗಷ್ಟೇ ಹಾಲಿದೆ, ಅವ್ರಿಗೆ ಕುಡಿಯೋಕ್ಕಷ್ಟೇ ಸಾಕಾಗುತ್ತೆ. ಖೀರ್ ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಲು ತರಿಸ್ಬೇಕು. ಇರೋ ಹಾಲಲ್ಲೇ ಮಾಡು, ಏನಾಗುತ್ತೆ? ನಿನ್ನ ಮಕ್ಳು ಒಂದಿನ ಹಾಲು ಕುಡಿಲಿಲ್ಲ ಅಂದ್ರೆ ಏನೂ ಆಗಲ್ಲ. ನಿನ್ನ ಮಕ್ಳು ದಿನ ಹಾಲು ಕುಡಿತಾರ್ತಾನೆ, ಇವತ್ತೊಂದಿನ ಕುಡಿಲಿಲ್ಲ ಅಂದ್ರೆ ಏನಾಗಲ್ಲ. ಈಗ ಏನು ಹಾಲಿದೆಯೋ ಅದರಲ್ಲೇ ಖೀರ್ ಮಾಡಿ ಹೋಗು. ಸುಮ್ಮನೆ ಅದು ಇದು ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಬೇಗ ಹೋಗಿ ಅಡುಗೆ ಎಲ್ಲ ಮಾಡು. ನನ್ನ ಮಗಳು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರ್ಬೇಕು. ನಮ್ಮ ಅತ್ತೆಗೆ ತನ್ನ ಮಗಳು ಗಂಡನ ಮನೇಲಿ ಮಾಡೋ ಕೆಲಸ ಮಾತ್ರ ಕೆಲಸ ಅನ್ಸುತ್ತೆ. ಅದೇ ನಾನು ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅವ್ರಿಗೆ ಅದು ಕಾಣಿಸೋದೇ ಇಲ್ಲ, ಕೆಲಸ ಅಂತಾನೂ ಅನ್ಸಲ್ಲ. ಈ ಅನುಗೂ ಗಂಡನ ಮನೆ ಬಗ್ಗೆ ಆ ತಾಯಿ ಹತ್ರ ಚಾಡಿ ಹೇಳೋದೊಂದು ಕೆಟ್ಟ ಅಭ್ಯಾಸ. ಯಾವಾಗ ನೋಡಿದ್ರು ಅವ್ರ ಅಮ್ಮಂಗೆ ಫೋನ್ ಮಾಡ್ಕೊಂಡು ಗಂಡನ ಮನೆ ಎಲ್ಲ ವರದಿನೂ ಒಪ್ಪಿಸ್ತಾ ಇರ್ತಾಳೆ. ಈ ನಮ್ಮ ಅತ್ತೆನೂ ಅಷ್ಟೇ, ಮಗಳಿಗಲ್ಲೂ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ಇಲ್ಲಿ ಕರ್ಸ್ಕೊಂಡ್ ಬಿಡ್ತಾರೆ. ಇವ್ರ ಮಗಳು ಮಾಡ್ದಾಗೆ ನಾನು ದಿನ ನನ್ನ ತವ್ರ ಮನೆಗೆ ಹೋಗಿ ಕುತ್ಕೊಂಡ್ರೆ ಇವ್ರುಗಳು ಏನ್ ಮಾಡ್ತಾರೆ? ಸ್ವಲ್ಪ ಹೊತ್ತಲ್ಲಿ ಅನು ಬರ್ತಾಳೆ. ಅನು ಗಂಡನ ಮನೆ ತವ್ರ ಮನೆ ಹತ್ರದಲ್ಲೇ ಇರೋದ್ರಿಂದ ಅನು ತಾಯಿ ಅವಳು ಸ್ವಲ್ಪ ಏನಾದರೂ ಅಲ್ಲಿ ಬಗ್ಗೆ ಕಂಪ್ಲೇಂಟು, ಬೇಜಾರು, ಕೆಲಸದ ಬಗ್ಗೆ ಏನೇ ಹೇಳಿದ್ರು ತಕ್ಷಣನೇ ಮನೆ ಕರ್ಸ್ಕೊಂಡ್ ಬಿಡ್ತಾ ಇರ್ತಾಳೆ. ತಾಯಿ ಕರಿತಿದ್ದ ಹಾಗೆ ಗಂಡನ ಮನೆಯಲ್ಲಿ ಏನೇ ಕೆಲಸ ಇರಲಿ ಏನೇ ಇರಲಿ ಎಲ್ಲ ಬಿಟ್ಬಿಟ್ಟು ಅನು ಕೂಡ ಹಾಗೆ ಓಡ್ ಬರ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ, ಮಗಳೇ ಅನು ಬಂದ್ಯಾ ಅಲ್ವೇ? ನೀನು ನಿಮ್ಮ ಅತ್ತೆ ಮನೆಯಿಂದ ಇಲ್ಲಿಗೆ ಬರಬೇಕಿದ್ರೆ ನಿಮ್ಮ ಅತ್ತೆ ಏನು ಹೇಳಿಲ್ವಾ? ಏನು ಅನ್ಲಿಲ್ಲಮ್ಮ, ಯಾಕಂದರೆ ನಾನು ಅಮ್ಮನಿಗೊಂದು ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ. ಅಷ್ಟೇ ಅಲ್ಲಮ್ಮ, ಅಮ್ಮಂಗೆ ಒಂದು ಸ್ವಲ್ಪ ಆರಾಮ್ ಅನ್ಸೋವರೆಗೂ ನಾನಲ್ಲಿ ಇದ್ದೇ ಬರ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಅಮ್ಮ, ನಾನೊಂದು ಸ್ವಲ್ಪ ಆರಾಮ್ ಪುರ್ಸೋತ್ ಮಾಡ್ಕೊಂಡೇ ಬಂದಿದ್ದೀನಿ. ಒಂದು 2-3 ದಿನ ಆರಾಮಾಗಿ ಇಲ್ಲಿದ್ದೇ ಹೋಗ್ತೀನಿ. ಅದೆಲ್ಲ ಸರಿ ಮಗಳೇ, ಆದರೆ ನನಗೆ ಹುಷಾರಿಲ್ಲ ಅಂತ ಹೇಳೋ ಅವಶ್ಯಕತೆ ಏನಿತ್ತೆ? ನಿಮ್ಮ ಮತ್ತಿಗೆ ಏನೋ ಆಗಿದೆ ಅಂತ ಹೇಳಬಾರ್ದಿತ್ತಾ? ನೀನೊಬ್ಳು ಯಾವಾಗ ನೋಡಿದ್ರು ನಿನ್ನ ಗಂಡನ ಮನೇಲಿ ನನ್ನನ್ನೇ ಹುಷಾರ್ ತಪ್ಪಿಸ್ತಾ ಇರ್ತೀಯ. ಅಯ್ಯೋ ಹೋಗ್ಲಿ ಬಿಡಮ್ಮ, ಅದೇನು ದೊಡ್ಡ ವಿಷಯ ಅಲ್ಲ. ಅದೆಲ್ಲ ಬಿಡು. ಇವಾಗ ನೀನು ಅತ್ತಿಗೆ ಹತ್ರ ನನಗೆ ಒಳ್ಳೆ ಟೀ ಮಾಡಿಸ್ಕೊಡು. ಆ ಮನೇಲಂತೂ ಎಲ್ರಿಗೂ ನಾನೇ ಅಡಿಗೆ, ಟೀ, ಕಾಫಿ ಎಲ್ಲ ಮಾಡ್ಕೊಟ್ಟು ಸಾಕಾಗೋಗಿದೆ. ನಾನಂತೂ ಇಲ್ಲಿರೋವರೆಗೂ ಅತ್ತಿಗೆ ಹತ್ರ ನನಗೆ ಬೇಕಾಗಿದ್ದನ್ನೆಲ್ಲ ಮಾಡಿಸ್ಕೊಳ್ತೀನಿ, ನನಗೆ ಬೇಕಾದಷ್ಟು ಸೇವೆ ಮಾಡಿಸ್ಕೊತೀನಿ. ಆಯ್ತಾಯ್ತು ಮಗಳೇ, ಹಾಗೆ ಮಾಡಂತೆ ಇರು. ನಾನು ನಿಮ್ಮ ಅತ್ತಿಗೆಗೆ ನಿನ್ಗೊಂದು ಲೋಟ ಒಳ್ಳೆ ಟೀ ಮಾಡ್ಕೊಂಡು ಬರಕ್ಕೆ ಹೇಳ್ತೀನಿ. ನೋಡಿದೇನೆ ನಿಮ್ಮ ಅತ್ತಿಗೆನ? ನೀನು ಬಂದು ಇಷ್ಟೊತ್ತು ಮಾತಾಡ್ತಾ ಕೂತಿದ್ಯಾ, ನಿನ್ನ ಧ್ವನಿ ಅವಳಿಗೇನು ಕೇಳಿಸ್ತಾ ಇರತ್ತಾ? ಕೇಳಿಸಿದ್ರು ಮಹಾರಾಣಿ ಆಚೆ ಬಂದ್ಲಾ ನೋಡು. ನಾದ್ನಿ ಬಂದಿದ್ದಾಳೆ, ಹೋಗಿ ಅವಳನ್ನ ಮಾತಾಡ್ಸೋಣ, ಅವಳು ಕಷ್ಟ ಸುಖ ಕೇಳೋಣ, ಅವಳಿಗೆ ತಿಂಡಿ ಊಟದ ವ್ಯವಸ್ಥೆ ಮಾಡೋಣ ಅನ್ನೋದಿಲ್ಲ. ಕಲಿಯುಗ, ಏನು ಮಾಡೋದು ಹೇಳು? ಈಗಿನ ಕಾಲದ ಸೊಸೆಂದ್ರಿಗೆ ಮನೆಗೆ ಯಾರಾದರೂ ಬಂದ್ರೇನೆ ಇಷ್ಟ ಆಗಲ್ಲ. ಅದರಲ್ಲೂ ನಾದ್ನಿ ಬಂದ್ರಂತೂ ಮುಗಿದು ಹೋಯ್ತು. ಹೀಗೆ ಕಾವೇರಿ ಸೊಸೆ ಬಗ್ಗೆ ಅದು ಇದು ಅಂತ ಮಗಳ ಹತ್ರ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಮಮತಾ ಅಮ್ಮ ಮಗಳು ಇಬ್ಬರಿಗೂ ಟೀ ತಗೊಂಡು ಬರ್ತಾಳೆ. ಮತ್ತೆ ನಾನು ಆರಾಮಿದೆಯಾ? ನೀನು ಹೋದವಾರ ತಾನೇ ಬಂದಿದ್ದೆ ಅಲ್ವಾ? ಈ 4 ದಿನ ಏನೋ ಆಗಿರ್ಬೋದಷ್ಟೇ ಅಲ್ಲ ನೀನು ಬಂದು ಹೋಗಿ. ಯಾಕೆ ಹಾಗೆ ಹೇಳ್ತಿದ್ಯಾ? ನನ್ನ ಮಗಳು ಇನ್ನೂ ಮನೆ ಒಳಗೆ ಕಾಲು ಇಟ್ಟಿದ್ದಾಳೆ ಅಷ್ಟೇ, ಆಗಲೇ ನಿನ್ನ ಕಣ್ಣಿಗೆ ಕುಕ್ಕಕ್ಕೆ ಶುರುವಾಗ್ಬಿಟ್ಲಾ? ಇನ್ನೂ 1 ಕಪ್ ಟೀ ಕೂಡ ಪೂರ್ತಿ ಕುಡ್ದಿಲ್ಲ ಅವಳು, ಆಗಲೇ ನಿನಗೆ ಭಾರ ಅನ್ಸ್ಬಿಟ್ಲಲ್ಲ? ನನ್ನ ಮಗಳೇನಾದ್ರೂ ನಿನ್ನ ಕಣ್ಣಿಗೆ ಕುಗ್ತಾ ಇದ್ರೆ ಸೀದಾ ಹೋಗಿ ಕಪ್ಪು ಕನ್ನಡಕ ಹಾಕೊಂಡು ತಿರ್ಗಾಡು. ಅದನ್ನ ಬಿಟ್ಟು ನನ್ನ ಮಗಳಿಗೆ ಇಲ್ದಿದ್ದನ್ನೆಲ್ಲ ಹೇಳಕ್ ಬರಬೇಡ. ಇದು ಅವಳ ಮನೆ ಕಣೆ, ಅವಳಿಗೆ ಇಷ್ಟ ಬಂದಾಗ ಇಲ್ಲಿಗೆ ಬರ್ತಾಳೆ, ಎಷ್ಟು ಸಲನಾದ್ರೂ ಬರ್ತಾಳೆ. ನೀನೇನೆ ಅವಳಿಗೆ ಮಾತಾಡೋದು? ಅಷ್ಟಕ್ಕೂ ಅವಳ ಮನೆಗೆ ಅವಳು ಬರೋದಕ್ಕೆ ಏನಾದರೂ ಹೇಳಕ್ಕೆ ನೀನು ಯಾರು? ಅತ್ತೆ, ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ಹಾಗೆ ಸ್ವಾಭಾವಿಕವಾಗಿ ಕೇಳಿದೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನು ನನ್ನ ಮನಸ್ಸಲ್ಲಿಲ್ಲ. ಅನು ಅವಳು ಗಂಡನ ಮನೆಗೆ ಒಬ್ಬಳೇ ಸೊಸೆ ಅಲ್ವಾ, ಅವಳು ಈ ಥರ ಗಂಡನ ಮನೇಲಿ ಎಲ್ಲ ಕೆಲಸ ಭಕ್ಷ ಎಲ್ಲ ಹಾಗೆ ಬಿಟ್ಟು ಪದೇ ಇಲ್ಲಿ ಬರೋದ್ರಿಂದ ತೊಂದರೆ ಆಗ್ಬೋದಲ್ಲ ಅಂತ ಹೇಳಿದೆ ಅಷ್ಟೇ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇತ್ತಾ ಅಥವಾ ಹಾಗೆ ಸುಮ್ಮನೆ ಬಂದ್ಲಾ ಅಂತ ಕೇಳಕ್ಕೆ ಬಂದೆ ಅಷ್ಟೇ. ನೋಡೆ, ನೀನು ಅವಳು ಇಲ್ಲಿಗೆ ಯಾಕೆ ಬಂದ್ಲು, ಹೇಗೆ ಬಂದ್ಲು, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇಲ್ಲಿ ನಿಂತ್ಕೊಂಡು ಬೇಡದೇ ಇರೋ ಮಾತಾಡಿದ್ರು ಬದಲು ಹೋಗಿ ಟೀ ಜೊತೆ ನನ್ನ ಮಗಳಿಗೆ ಏನಾದರೂ ತಿಂಡಿ ತಂದ್ಕೊಡು. ತಿಂಡಿ ಅಂದ ತಕ್ಷಣ ಪ್ಯಾಕೆಟಲ್ಲಿರೋ 4 ಬಿಸ್ಕೆಟ್ ತಂದು ಇಟ್ಬಿಟ್ಟಿಯಾ. ಬಿಸ್ಕೆಟ್ ತರಕ್ಕೆ ಹೋಗ್ಬೇಡ, ಒಳ್ಳೆ ಬಜ್ಜಿ ಪಕೋಡ ಮಾಡು. ಸರಿ ಅತ್ತೆ. ಅತ್ತೆ ಹೇಳಿದ ಹಾಗೆ ಮಮತಾ ಕಿಚನಿಗೆ ಬಂದು ಪಕೋಡ ಮಾಡೋಕ್ಕೇನೋ ಶುರು ಮಾಡ್ತಾಳೆ. ಆದರೆ ಅವಳಿಗೆ ಅತ್ತೆ ಮತ್ತೆ ನಾದ್ನಿ ಮಾತಾಡ್ತಾ ಇರೋದು ಕ್ಲೀನಾಗಿ ಕೇಳಿಸ್ತಾ ಇರತ್ತೆ. ಅನು, ನನಗಂತೂ ನಿನ್ನ ನೋಡೋಕ್ಕಾಗ್ತಿಲ್ಲ ಕಣೆ, ಎಷ್ಟು ಸೋತ್ ಹೋಗಿದ್ಯಾ ನೋಡು, ಮುಖ ಎಲ್ಲ ಬಾಡ್ ಹೋಗಿದೆ, ಕಳೆನೇ ಇಲ್ಲ. ನಿನ್ನ ಗಂಡನ ಮನೇಲಿ ನೀನು ಸ್ವಲ್ಪನೂ ನಿನ್ನ ಬಗ್ಗೆ ಗಮನ ಕೊಡಲ್ವೇನೆ? ನೋಡಿ ಹಿಂಗಾಗಿದ್ಯಾ ಅಂತ. ನಿನ್ನ ಗಂಡನ ಮನೆಯವರು ನಿನ್ನ ಕೈಲಿ ಕೆಲಸ ಮಾಡಿಸಿ ನಿನ್ನ ಪರಿಸ್ಥಿತಿ ಈ ಥರ ಮಾಡಿಟ್ಟಿದ್ದಾರೆ. ನಿನ್ನ ನೋಡ್ತಿದ್ರೆ ನನಗಂತೂ ವಾಪಸ್ ನಿನ್ನ ಗಂಡನ ಮನೆಗೆ ಕಳಿಸೋ ಮನಸ್ಸೇ ಆಗ್ತಿಲ್ಲ. ನಿನ್ನ ಗಂಡನ ಮನೆಯವ್ರಿಗಂತೂ ನಿನ್ನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ, ಅದನ್ನ ನಿನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ನಿಮ್ಮ ಅತ್ತೆ ಮೈದ್ನಾಗಿ ನಾ ಎಲ್ಲರೂ ಬಿಡು, ಅವ್ರದ್ದೆಲ್ಲ ವಿಷಯ ಬೇಡ. ನಿನ್ನ ಗಂಡನಿಗೂ ನಿನ್ನ ಬಗ್ಗೆ ಕಾಳಜಿ ಇಲ್ವಾ? ಅಯ್ಯೋ ಬಿಡಮ್ಮ, ಅಲ್ಲಿ ಎಲ್ಲರೂ ಒಂದೇನೆ, ಅವ್ರಿಗೆಲ್ಲ ಅವ್ರದ್ದು ಬಗ್ಗೆ ಅಷ್ಟೇ ಗಮನ ಕಾಳಜಿ ಬಿಟ್ಟರೆ ನನ್ನ ಬಗ್ಗೆ ಗಮನ ಕೊಡೋರು ಯಾರಿದ್ದಾರೆ? ಎಲ್ರಿಗೂ ಅವ್ರವ್ರ ಕೆಲಸ ಸರಿಯಾಗಿ ನಾನು ಮಾಡಿಕೊಟ್ಬಿಟ್ರೆ ಎಲ್ಲರೂ ಖುಷಿ. ಸ್ವಲ್ಪ ಮಾಡೋ ಕೆಲಸದಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಟ್ರು ಎಲ್ಲ ದೃಷ್ಟಿ ನಾನು ಕೆಟ್ಟವಳಾಗ್ಬಿಡ್ತೀನಿ. ಅದಕ್ಕೇನಮ್ಮ, ಸೀದಾ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ ಅಂತ.
ಹೋಗ್ಲಿ ಬಿಡಮ್ಮ. ಇಲ್ಲಿ ಬಂದ್ಮೇಲೂ ಅಲ್ಲಿ ಬಗ್ಗೆ ಯೋಚನೆ ಮಾಡಿ ಯಾಕೆ ಬೇಜಾರು ಮಾಡ್ಕೋತೀಯ? ನೀನೀಗ ಇಲ್ಲಿಗೆ ಬಂದಿದ್ಯಲ್ಲ, ಖುಷಿಯಾಗಿರು. ನೀನು ಇಲ್ಲಿರೋಷ್ಟು ಸಮಯನೂ ಸಂತೋಷವಾಗಲಿ, ಆರಾಮಾಗಿ ರೆಸ್ಟ್ ಮಾಡು. ನಿನಗೇನೇ ತಿನ್ಬೇಕು ಕುಡಿಬೇಕು ಅನ್ಸಿದ್ರು ಆ ಮಹಾರಾಣಿ ಇದ್ದಾಳಲ್ಲ ನಿಮ್ಮತ್ಗೆ, ಅವಳಿಗೆ ಹೇಳು, ಅವಳ ಹತ್ರ ಮಾಡಿಸ್ಕೊಂಡು ತಿನ್ನು. ಅದು ಸರಿ, ನೀನು ನಿಮ್ಮತ್ತೆ ಹತ್ರ ಮನೆಗೊಬ್ಳು ಮನೆ ಕೆಲಸದವಳು ಇಟ್ಕೊಳ್ಳೋದ್ರ ಬಗ್ಗೆ ಮಾತಾಡ್ದ್ಯಾ? ಇಷ್ಟು ಮುದ್ದಾಗಿ ಬೆಳೆಸಿರೋ ನನ್ನ ಮಗಳನ್ನ ಅವ್ರುಗಳು ಮನೆಯಲ್ಲಿ ಒಳ್ಳೆ ಮನೆ ಕೆಲಸದವಳ ಥರ ಇಟ್ಕೊಂಡಿದ್ದಾರೆ. ಕೆಲಸ ಮಾಡಿ ಯಾವ ಥರ ಆಗಿದ್ಯಾ ನೋಡು. ನೀನು ಮುಲಾಜಿಲ್ದೆ ನಿಮ್ಮತ್ತೆಗೆ ಹೇಳ್ಬೇಡು, ನನ್ನಿಂದ ಇನ್ಮೇಲೆ ಈ ಮನೆ ಕೆಲಸ ಇಲ್ಲದೆ ಚಾಕ್ರಿ ಎಲ್ಲ ಮಾಡೋಕ್ಕಾಗಲ್ಲ, ಒಬ್ಳು ಮನೆ ಕೆಲಸದವಳನ್ನ ಇಟ್ಕೊಳ್ಳಿ ಅಂತ. ಅಮ್ಮ ಮಗಳ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಕಿಚನ್ನಲ್ಲಿದ್ದಂಥ ಮಮತಾಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಅವಳಿಗೆ ತುಂಬ ಕೋಪ ಬರುತ್ತೆ. ಸೀದಾ ಅಮ್ಮ ಮಗಳು ಮಾತಾಡ್ತಾ ಇದ್ದ ಜಾಗಕ್ಕೆ ಬರ್ತಾಳೆ. ಅತ್ತೆ, ಅಡುಗೆ ತಿಂಡಿ ಪಕೋಡ ಎಲ್ಲದೂ ಮಾಡಾಗಿದೆ. ನೀವೇ ಒಂದು ಸ್ವಲ್ಪ ಅನುಗೆ ಪಕೋಡ ಹಾಕ್ಕೊಡಿ, ಆಮೇಲೆ ಇಬ್ಬರು ಒಂದು ಸ್ವಲ್ಪ ಬಡಿಸ್ಕೊಂಡು ಊಟ ಮಾಡಿ. ನಾನು ಹೋಗಿ ಒಂದು ಸ್ವಲ್ಪ ರೆಡಿ ಆಗ್ತೀನಿ. ಅದು ನಮ್ಮಮ್ಮ ಫೋನ್ ಮಾಡಿದ್ರು. ಫೋನ್ ಮಾಡಿ ನನಗೆ ಬಾ ಅಂತ ಕರಿತಾ ಇದ್ರು. ಹೇಗೂ ಈಗಿಲ್ಲ ಅನು ಬಂದಿದ್ದಾಳಲ್ವಾ, ಅನು ನಿಮ್ಮ ಜೊತೆ ನಿಮ್ಮ ಹೆಲ್ಪ್ ಮಾಡಿಕೊಂಡು ನಿಮ್ಮ ಜೊತೆ ಇರ್ತಾಳೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ನಾನು ನಮ್ಮಮ್ಮನಿಗೆ ಆಯ್ತು ನಾನು ಬರ್ತೀನಿ ಅಂತ ಹೇಳಿದೆ. ಏನಂದೆ ನೀನು? ನಿನ್ನ ತವ್ರ ಮನೆಗೆ ಹೋಗ್ತಾ ಇದೆಯಾ? ಅಲ್ಲಮ್ಮ, ಇದ್ದಕ್ಕಿದ್ದ ಹಾಗೆ ನೀನು ನಿನ್ನ ತವ್ರ ಮನೆಗೆ ಹೋಗೋಂಥದ್ದು ಏನಾಗಿದೆ ಇವಾಗ? ಈಗ ಸ್ವಲ್ಪ ಹೊತ್ತು ಮೊದಲವರೆಗೂ ನೀನು ನಿನ್ನ ತವ್ರ ಮನೆಗೆ ಹೋಗೋದ್ರ ಬಗ್ಗೆ ಏನು ಮಾತೇ ಆಡಿರಲಿಲ್ಲ. ಅತ್ತೆ, ನಿಮಗೆ ಗೊತ್ತು, ಈಗ ಸ್ವಲ್ಪ ದಿನದಿಂದ ನನಗೂ ಅಷ್ಟು ಹುಷಾರಿಲ್ಲ, ರೆಸ್ಟ್ ಮಾಡೋಕ್ಕೂ ನನಗೆ ಅಷ್ಟು ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಅಮ್ಮ ಬೆಳಗ್ಗೆ ಫೋನ್ ಮಾಡಿದವರು ಒಂದು 2-3 ದಿನ ಇಲ್ಲಿಗೆ ಬಂದು ಹೋಗು, ಇಲ್ಲಿ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡು, ನಿನಗೂ ರೆಸ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಬೆಳಗ್ಗೆ ಅಮ್ಮ ಹೇಳಿದಾಗ ನಾನು ಬರಲ್ಲ ಅಂತಲೇ ಹೇಳಿದ್ದೆ. ಈಗ ಮಧ್ಯಾಹ್ನ ಅಮ್ಮ ಫೋನ್ ಮಾಡಿದಾಗ ಆವಾಗಲೂ ಬಾ ಅಂತ ಹೇಳಿದ್ರು. ಆಮೇಲೆ ಅನು ಬಂದಿರೋ ವಿಷಯನೂ ಹೇಳಿದೆ. ಅದಕ್ಕೆ ನಮ್ಮಮ್ಮ ಮೊದಲೇ ನಿನಗೆ ಹುಷಾರಿಲ್ಲಮ್ಮ, ಮತ್ತೀಗ ನಿನಗೂ ಕೆಲಸದ ಲೋಡೆಲ್ಲ ಜಾಸ್ತಿ ಆಗುತ್ತೆ, ಮತ್ತು ಇನ್ನೂ ಹುಷಾರು ತಪ್ಪಿದ್ರೆ ಏನು ಮಾಡ್ತೀಯಾ, ಹಾಗಾಗಿ ಬಾ ಇಲ್ಲಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡು, ಹೇಗೂ ನಿನ್ನ ನಾದಿನ ಬಂದಿದ್ದಾಳಲ್ಲ ನಿಮ್ಮ ಅತ್ತೆ ಜೊತೆ ಇರ್ತಾಳೆ ಅಂತ ಹೇಳಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟಿದೆಯಾ ನೀನು? ಬರೀ ನೀನಷ್ಟೇ ಅಲ್ಲ, ನಿಮ್ಮಮ್ಮನೂ ಸಾಮಾನ್ಯದವರಲ್ಲ ನೀವು. ಅದೆಲ್ಲ ಬಿಡು, ಮೊದಲನೇದು ನೀನು ಇಲ್ಲಿ ವಿಷಯ, ಇಲ್ಲಿಗೆ ಯಾರು ಬಂದರು ಹೋದರು ಏನಾಯಿತು ಏನೆತ್ತ ಎಲ್ಲ ವಿಷಯನೂ ನಿನ್ನ ತಾಯಿಗೆ ಹೇಳೋ ಅವಶ್ಯಕತೆ ಏನಿದೆ? ಈ ಥರ ಗಂಡನ ಮನೆ ಎಲ್ಲ ವಿಷಯನೂ ತವ್ರ ಮನೆಗೆ ಹೇಳೋದು ಒಳ್ಳೇದಲ್ಲ. ನಿಮ್ಮ ಅಮ್ಮನಿಗೂ ಗೊತ್ತಾಗಲ್ವೇನೆ? ಈ ಥರ ಬೇಡದೇ ಇರೋ ಸಲಹೆನೆಲ್ಲ ನಿನಗೆ ಕೊಡ್ತಾ ಇದ್ದಾರಲ್ಲ, ಅವ್ರಿಗೂ ಗೊತ್ತಾಗಲ್ವಾ? ನಿನ್ನ ಮನೆಗೆ ಬಂದಿದ್ದಾಳೆ ಅಂದಾಗ ಅವಳು ಸೇವೆ, ಅವಳು ಬೇಕು ಬೇಡ ಎಲ್ಲ ವಿಚಾರಿಸೋದು ನಿನ್ನ ಕರ್ತವ್ಯ ತಾನೆ. ಈ ಸಮಯದಲ್ಲಿ ನೀನು ಇಲ್ಲಿರಬೇಕೋ ಇಲ್ಲ ನೀನು ನಿನ್ನ ತವ್ರ ಮನೆಗೆ ಹೋಗಬೇಕೋ? ನೀನೀಗ ನಿನ್ನ ತವ್ರ ಮನೆಗೆ ಹೋಗಿ ರೆಸ್ಟ್ ಮಾಡೋಕ್ಕೆ ನೀನೇನು ಹಾಸಿಗೆ ಹಿಡಿದಿದ್ಯಾ? ಅಷ್ಟೊಂದು ಏನು ಹುಷಾರಿಲ್ವಾ ನಿನಗೆ? ಇಲ್ಲ ತಾನೆ? ಏನೋ ಒಂದು ಸ್ವಲ್ಪ ಸುಸ್ತು ಜ್ವರ ಅನ್ನೋದಕ್ಕೆ ಸೀದಾ ಎತ್ಕೊಂಡು ಊರಿಗೆ ಹೋಗ್ಬಿಡತ್ತಾ? ನೀನು ಹುಷಾರಿಲ್ಲ ಅಂದ್ಕೊಂಡು ತವ್ರ ಮನೆಗೆ ಹೋಗಿ ಬಿತ್ಕೊಂಡ್ರೆ ಇಲ್ಲಿ ಕೆಲಸ ಎಲ್ಲ ಮಾಡೋರು ಯಾರು? ನಿನಗೆ ಅಂಥದ್ದೀಗ ಏನೂ ಆಗಿಲ್ಲ, ಒಂದು ಮಾತ್ರೆ ತಿನ್ನು ಮನೆ ಕೆಲಸ ಮಾಡಿ ನಡಿ. ಅಲ್ಲತ್ತೆ, ನೀವೇ ಯಾವಾಗಲೂ ನನಗೆ ಹೇಳ್ತಿರ್ತೀರ ತಾನೆ ಈ ಮನೇಲಿ ಅಂಥ ಕೆಲಸ ನಿನಗೇನಿದೆ, ಏನು ಕೆಲಸನೇ ಆಗಲ್ಲ ಅಂತ. ಅಂಥದ್ರಲ್ಲಿ ಈಗ ಅನೂನು ಬಂದಿದ್ದಾಳೆ, ಈ ಮನೇಲಿ ಅಂಥ ಕೆಲಸ ಏನೂ ಇಲ್ಲ ನಿಮ್ಮ ಪ್ರಕಾರ ಅಂದಮೇಲೆ ಇರೋ ಸ್ವಲ್ಪ ಕೆಲಸನ ನೀವಿಬ್ಬರು ಸೇರಿಕೊಂಡು ಮಾಡ್ಕೋಬೋದಲ್ವಾ? ನಾನಂತೂ ನನ್ನ ತವ್ರ ಮನೆಗೆ ಹೋಗ್ತೀನಿ. ನಾನೊಂದು ಸ್ವಲ್ಪ ಆರಾಮಾಗೋವರೆಗೂ ಬರಲ್ಲ, ಅಲ್ಲೇ ಇರ್ತೀನಿ. ಆರಾಮಾದ್ಮೇಲೆ ನಾನು ಇಲ್ಲಿಗೆ ಬರೋದು. ಅನು, ನೋಡಿದ್ದೀನಿ ನಿಮ್ಮ ಅತ್ತಿಗೆ ಹೆಂಗಿದ್ದಾಳೆ ಅಂತ. ಎಲ್ಲ ನನ್ನ ಹಣೆ ಬರ ಏನು ಮಾಡ್ತಿ ಹೇಳು? ಯಾವತ್ತೂ ನಾನು ಇವಳನ್ನ ನನ್ನ ಸೊಸೆ ಥರ ನೋಡಿಲ್ಲ, ನನ್ನ ಮಗಳು ಥರನೇ ನೋಡಿದ್ದೀನಿ. ಯಾವುದಕ್ಕೂ ಅಡ್ಡಿ ಮಾಡಿಲ್ಲ, ಎಲ್ಲ ಅವಳು ಇಷ್ಟದ ಪ್ರಕಾರನೇ ಮಾಡ್ತಾಳೆ. ನಾನು ಏನೂ ಅನ್ನಲ್ಲ. ಅವಳಿಗೆ ಇಷ್ಟ ಬಂದಿದ್ದೆ ಅಡುಗೆ ಮಾಡ್ತಾಳೆ, ಏನೂ ಅನ್ನಲ್ಲ. ಅವಳು ಎಲ್ಲಿ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ಫೋನ್ ಆದರೂ ಅಷ್ಟೇ, ಅವಳು ಮನ್ಸಿಗೆ ಬಂದಷ್ಟು ಹೊತ್ತು ಫೋನ್ ನೋಡ್ತಾಳೆ, ಅವಳ ತಾಯಿ ಜೊತೆ ಬೇಕಾದಷ್ಟು ಮಾತಾಡ್ತಾಳೆ. ಯಾವುದಕ್ಕೂ ನಾನು ಬೇಡ ಅನ್ನಲ್ಲ. ಸೊಸೆ ಆದವಳಿಗೆ ಅತ್ತೆ ಇನ್ನೂ ಏನು ತಾನೇ ಮಾಡೋಕ್ಕೆ ಸಾಧ್ಯ? ತಲೆ ಮೇಲೆ ಒಂದು ಹೊತ್ಕೊಂಡು ಓಡಾಡೋದು ಬಾಕಿ ಇದೆ ಅಷ್ಟೇ. ಈ ಮನೇಲಿ ನಿನಗೆ ಅಂಥ ಕೆಲಸನಾದರೂ ಏನಿದೆಯಾ? ಪಕ್ಕ ನನಗೆ ಗೊತ್ತು ಕಣೆ. ನಿನ್ನಮ್ಮನಿಗೆ ಫೋನ್ ಮಾಡಿಕೊಂಡು, ಅಮ್ಮ ಮನೇಲಿ ಅಷ್ಟು ಕೆಲಸ ಇದೆ, ಇಷ್ಟು ಕೆಲಸ ಇದೆ, ನನ್ನ ಹತ್ರ ಅಷ್ಟು ಕೆಲಸ ಮಾಡಿಸ್ತಾರೆ, ಇಷ್ಟು ಕೆಲಸ ಮಾಡಿಸ್ತಾರೆ, ನಂಗೆ ಸಾಕಾಗಿ ಹೋಯ್ತು ಅಂತ. ಅದಕ್ಕೆ ನಿಮ್ಮಮ್ಮ ಅದು ಅಲ್ಲದೆ ಈಗ ಅನು ಬೇರೆ ಬಂದಿದ್ದಾಳಲ್ಲ, ಈಗಂತೂ ನಿನ್ನ ಮೇಲೆ ಇನ್ನೂ ಕೆಲಸದ ಹೊರೆ ಜಾಸ್ತಿ ಆಗಿಬಿಡತ್ತೆ ಅಂತ ಹುಷಾರಿಲ್ಲ ಅನ್ನೋ ನೆಪ ಹೇಳ್ಕೊಂಡು ಬಂದ್ಬಿಡು ಅಂತ ಹೇಳಿರ್ತಾರೆ. ಹೌದಮ್ಮ, ನೀನು ಸರಿಯಾಗಿ ಹೇಳ್ತಾ ಇದೆಯಾ. ನೋಡಿ ನಿನ್ನ ಸೊಸೆ ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ. ಏನೋ 1-2 ದಿನ ಇದ್ದು ಹೋಗೋಣ ಅಂತ ನಾನು ಬಂದಿದ್ದೆ, ಅವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ನೋಡು ಎದುರಿಗೆ ಹೆಂಗೆ ಹೇಳ್ತಾ ಇದ್ದಾರೆ ಅಂತ. ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಇರ್ಬೇಕಂತೆ, ತಾವು ಮಾತ್ರ ತವ್ರ ಮನೆಗೆ ಹೋಗಿ ಆರಾಮಾಗಿರ್ತಾರಂತೆ. ಅನು ಸರಿಯಾಗಿ ಹೇಳ್ತಾ ಇದೆಯಾ. ನಿನಗೆ ಬೇಜಾರಾಗೋದು ಸಹಜನೇ, ಯಾಕಂದ್ರೆ ಗಂಡನ ಮನೇಲಿ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ. ಪಾಪ ಇಲ್ಲಿ ಬಂದು ಕೆಲಸ ಮಾಡ್ಬೇಕಾಗ್ತಾ ಇದೆಯಲ್ವಾ. ಹಾಗೆ ಅತ್ತೆ, ಅನುಗೆ ನೀವು ಮನೆ ಕೆಲಸದವಳು ಇಟ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಅನುಕೂಲಗಳಿದೆ ಅಂತ ತುಂಬ ಸಜೆಷನ್ಸ್ನ ಕೊಡ್ತಾ ಇದ್ರಿ ಅಲ್ವಾ. ಮನೆ ಕೆಲಸದವಳನ್ನ ಆದಷ್ಟು ಬೇಗ ಇಟ್ಕೋ ಅಂತ ಅನುಗೆ ಹೇಳ್ತಾ ಇದ್ರಲ್ವಾ. ಹಾಗಾಗಿ ನೀವೊಂದು ಕೆಲಸ ಮಾಡಿ ಅತ್ತೆ, ನಿಮಗೆ ಗೊತ್ತು ಮನೆ ಕೆಲಸದವಳು ಇಟ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ. ಹಾಗಾಗಿ ನಮ್ಮನೆಗೂ ಒಬ್ಳು ಮನೆ ಕೆಲಸದವಳನ್ನ ಗೊತ್ತು ಮಾಡಿ ಅತ್ತೆ. ಹೇಗೆ ನಿಮ್ಮ ಮಗಳು ಕೆಲಸ ಮಾಡಿ ಸುಸ್ತಾಗ್ತಾಳೋ ಅದೇ ಥರ ನಾನು ಸುಸ್ತಾಗ್ತೀನಲ್ವಾ. ನಮ್ಮಮ್ಮನೂ ಹೇಳ್ತಾ ಇದ್ರು, ನೀವು ಈ ಮನೆಗೊಬ್ಳು ಕೆಲಸದವಳನ್ನ ಇಟ್ಕೊಳ್ಳೋವರೆಗೂ ನನ್ನನ್ನು ವಾಪಸ್ ಇಲ್ಲಿ ಕಳಿಸಲ್ಲ ಅಂತ. ಯಾಕಂದ್ರೆ ಮನೆ ಕೆಲಸದಲ್ಲಿ ನೀವಂತೂ ನನಗೆ ಸಹಾಯ ಮಾಡಲ್ಲ. ಇಷ್ಟು ದೊಡ್ಡ ಮನೆ ಕೆಲಸಗಳೆಲ್ಲ ಜವಾಬ್ದಾರಿನೂ ನನ್ನ ಮೇಲೇನೆ ಇದೆ.
ಓ, ಅಂದ್ರೆ ನನ್ನ ಮನೇಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ನಿರ್ಧಾರ ನಿಮ್ಮಮ್ಮ ಮಾಡ್ತಾ ಇದ್ದಾರಾ? ನೋಡೆ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಹಾಗೆ ನಿಮ್ಮಮ್ಮನಿಗೂ ಹೇಳು. ತಾಯಿಯಾದವಳು ಮಗಳ ಗಂಡನ ಮನೆ ವಿಷಯದಲ್ಲಿ ಪದೇ ಪದೇ ಮೂಗು ತೂರಿಸಿದ್ರೆ ಆ ಮಗಳ ಸಂಸಾರ ಬಹಳ ದಿನ ಚೆನ್ನಾಗಿರೋಕ್ ಸಾಧ್ಯ ಇಲ್ಲ. ಎಲ್ಲ ವಿಷಯನೂ ನಿಮ್ಮಮ್ಮಂಗೆ ಹೇಳಿ ನಿಮ್ಮಮ್ಮನ ಸಲಹೆ ತಗೊಳಕ್ಕೆ ನೀನೇನ್ ಚಿಕ್ಕ ಮಗುನ, ಹಾಲು ಕುಡಿಯೋ ಮಗುನ ನೀನು? ನಿನಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವಾ? ನಿಮ್ಮಮ್ಮನ ಕೇಳದೆ ನಿರ್ಧಾರಗಳನ್ನ ತಗೊಳಕ್ ಬರಲ್ವಾ ನಿನ್ಗೆ? ನಮ್ಮ ಮನೆಗೆ ಕೆಲಸದವಳನ್ನ ತಗೋಬೇಕೋ ಬೇಡವೋ ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ, ನಿಮ್ಮಮ್ಮ ಅಲ್ಲ. ನಮ್ಮಮ್ಮ ಏನೋ ಒಂದು ಮಾತು ಹೇಳಿದ್ರು ಅಂತ ಹೇಳಿದ ತಕ್ಷಣ ನಿಮಗೆ ಇಲ್ಲದೆ ಇರೋ ಜ್ಞಾನೋದಯ ಎಲ್ಲ ಆಗ್ಬಿಡ್ತಾ ಅಲ್ವಾ ಅತ್ತೆ? ಅಂದ್ರೆ ತಾಯಿ ಆದವಳು ಮಗಳ ಸಂಸಾರದಲ್ಲಿ ಪದೇ ಪದೇ ಮೂಗು ತೋರಿಸೋದ್ರಿಂದ ಮಗಳ ಸಂಸಾರ ಚೆನ್ನಾಗಿರೋಕ್ ಸಾಧ್ಯ ಇಲ್ಲ, ಸಮಸ್ಯೆಗಳಾಗುತ್ತೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು ಅಂತ ಆಯ್ತು. ನಮ್ಮಮ್ಮನ ವಿಷಯ ಬಂದ್ಬಿಟ್ರೆ ನಿಮಗಿದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ನಿಮ್ಮ ಮಗಳ ವಿಷಯ ಬಂದ್ರೆ ನೀವು ಇದನ್ನೆಲ್ಲ ಮರ್ತು ಬಿಡ್ತೀರಾ ಅಲ್ವಾ? ನಮ್ಮಮ್ಮ ನನ್ನ ಗಂಡನ ಮನೆ ವಿಷಯದಲ್ಲಿ ಮೂಗು ತೋರಿಸೋದ್ರಿಂದ ನನ್ನ ಸಂಸಾರ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಅಂದರೆ, ನೀವು ನಿಮ್ಮ ಮಗಳ ಗಂಡನ ಮನೆ ವಿಷಯದಲ್ಲಿ ಮೂಗು ತೋರಿಸೋದ್ರಿಂದ ನಿಮ್ಮ ಮಗಳ ಸಂಸಾರ ಚೆನ್ನಾಗಿರಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಬೇರೆಯವ್ರಿಗೆ ಹೇಳೋದು ಸುಲಭ ಆತೆ, ಅದೇ ಅದನ್ನ ನಾವು ಪಾಲಿಸ್ತಾ ಇದ್ವಾ ಅನ್ನೋದನ್ನ ನಾವು ಹೇಳೋಕ್ಕೂ ಮೊದಲು ನೋಡ್ಕೋಬೇಕಾಗುತ್ತೆ. ನೋಡೆ, ನಿನ್ನ ವಿಷಯನೇ ಬೇರೆ, ನನ್ನ ಮಗಳ ವಿಷಯನೇ ಬೇರೆ. ಅನು ಅತ್ತೆ ಬಗ್ಗೆ ನಿನಗೇನು ಗೊತ್ತು? ನಂಬರ್ 1 ಆಲ್ಸಿ ಅವ್ರ ಅತ್ತೆ. ನನ್ನ ಮಗಳಿಗೆ ಸಿಕ್ಕಂತ ಅತ್ತೆ ನಿನಗೆ ಸಿಕ್ಕಿದ್ದಿದ್ರೆ ನಿನಗೆ ಅರ್ಥ ಆಗಿರೋದು. ಆದ್ರೆ ನಿನಗೆ ಆ ಥರದವ್ರು ಸಿಕ್ಕಿಲ್ಲಲ್ಲ, ನನ್ನಂಥವ್ಳು ಸಿಕ್ಕಿದ್ದೀನಿ, ಹಾಗಾಗಿ ನಿನಗೇನು ಅರ್ಥ ಆಗಲ್ಲ. ಅತ್ತೆ, ನಿಮ್ಮ ಮಗಳು ವಾರಕ್ಕೆ 2 ಸಲ ಇಲ್ಲಿಗೆ ಬಂದು ಕೂತ್ಕೋತಾಳೆ, ಅಂದರೆ ತವ್ರ ಮನೆಗೆ ಬರ್ತಾಳೆ. ಅತ್ತೆ ಹತ್ರ ಪ್ರತಿ ಸಲ ಒಂದಲ್ಲ ಒಂದು ಕಾರಣ ಹೇಳ್ಕೊಂಡು ಬ್ಯಾಗ್ ಎತ್ಕೊಂಡು ಸೀದಾ ಬಂದ್ಬಿಡ್ತಾಳೆ. ಇವ್ರ ಅತ್ತೆಗೆ ಯಾವುದೂ ಅರ್ಥ ಆಗಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಇಲ್ಲ, ಅವ್ರಿಗೆ ಎಲ್ಲ ಅರ್ಥ ಆಗ್ತಿರತ್ತೆ. ಮನೇಲಿ ಯಾವಾಗಲೇ ಯಾರಾದರೂ ಬಂದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತಿದ್ದ ಹಾಗೇನೆ ಅನು ಏನೋ ಒಂದು ಕಾರಣ ಹೇಳ್ಕೊಂಡು ಅಲ್ಲಿಂದ ಬ್ಯಾಗ್ ಹೊತ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡ್ತಾಳೆ. ಇದೆಲ್ಲ ಅವ್ರ ಅತ್ತೆ ಗಮನಿಸಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ಯಾರು ಅಷ್ಟೆಲ್ಲ ಮೂರ್ಖರಾಗಿರಲ್ಲ ಅತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಇವಳು ತವ್ರ ಮನೆಗೆ ಬರೋ ಕಾರಣ ಎಲ್ಲ ಅರ್ಥ ಆದರೂ ಅವಳ ಅತ್ತೆ ಯಾವತ್ತೂ ಅವಳು ಬರೋದನ್ನ ತಡೆದಿಲ್ಲ, ಬೇಡ ಅಂತ ಹೇಳಿಲ್ಲ, ಕಳಿಸ್ಕೊಡ್ತಾರೆ, ಪ್ರತಿ ಸಲ ಕಳಿಸ್ತಾರೆ. ಇಲ್ಲಿ ಬಂದ್ಮೇಲೂ ಅವ್ರ ಅತ್ತೆ ಯಾವತ್ತೂ ಅವಳನ್ನ ಬೇಗ ಬಾ ಅಂತ ಫೋನ್ ಮಾಡಿ ಕರೆಯೋದು ಏನೂ ಮಾಡಿಲ್ಲ. ಅಲ್ಲಿ ಏನೇ ಕೆಲಸ ಇದ್ರೂ ಅವರೇ ನಿಭಾಯಿಸ್ಕೊಳ್ತಾರೆ. ಆಮೇಲೆ ನೀವು ಇಡೀ ದಿನ ಅನುಗೆ ಕಾಲ್ ಮಾಡಿಕೊಂಡು ಅಲ್ಲಿ ಏನು ನಡೀತಿದೆ ಏನು ಎತ್ತ ಪ್ರತಿಯೊಂದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀರ. ಆ ವಿಷಯಕ್ಕೂ ಅವಳ ಅತ್ತೆ ಇವತ್ತುವರೆಗೂ ಏನೂ ಅಂದಿಲ್ಲ. ಇದೆಲ್ಲದ್ರ ಅರ್ಥ ಏನು? ಅನು ಅತ್ತೆ ಒಳ್ಳೆಯವರು ಅಂತ. ಅವ್ರೇನಾದ್ರೂ ಕೆಟ್ಟವರಾಗಿದ್ರೆ ಅನು ಈ ಥರ ಪದೇ ಪದೇ ತವ್ರ ಮನೆಗೆ ಬರೋಕ್ಕಾಗ್ತಿತ್ತಾ? ಆರಾಮಾಗಿ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿತ್ತಾ? ನೀವೇ ನೋಡಿ, ನಾನು ವರ್ಷದಲ್ಲಿ 2 ಸಲ, ಹೆಚ್ಚಂದ್ರೆ 3 ಸಲ ನನ್ನ ತವ್ರ ಮನೆಗೆ ಹೋಗ್ತೀನಿ. ಅಪರೂಪಕ್ಕೆ ಹೋಗೋದಾದ್ರೂ ನೀವು ನನ್ನನ್ನೇನು ಆರಾಮಾಗಿ ಕಳಿಸ್ಬಿಡ್ತೀರಾ? ಇಲ್ಲ, ನಾನು ಹೋಗೋದನ್ನ ತಡೆಯೋಕ್ಕೆ 1000 ಕಾರಣ ಕೊಡ್ತಾ ಇರ್ತೀರಾ. ಯಾಕಂದ್ರೆ ನಿಮಗೆ ನಾನಲ್ಲಿಗೆ ಹೋಗ್ಬಿಟ್ರೆ ಇಲ್ಲಿ ಮನೆ ಕೆಲಸಗಳನ್ನ ಮಾಡೋರು ಯಾರು ಅಂತ ಚಿಂತೆ. ನೀವು ನಿಮ್ಮ ಸೊಸೆ ಅಂತಲ್ಲ, ಒಂದು ಕೆಲಸ ಮಾಡೋ ಮಷಿನ್ ಥರ ನೀವು ನೋಡ್ತೀರಾ. ನಿಮಗೂ ನನ್ನ ಬಗ್ಗೆ ಕಾಳಜಿ ಪ್ರೀತಿ ಅನ್ನೋದೇನಾದರೂ ಇದ್ದಿದ್ರೆ ನನಗೆ ಹುಷಾರಿಲ್ಲ ಅನ್ನೋದು ನಿಮಗೆ ಗೊತ್ತು. ಈ ಸಮಯದಲ್ಲೂ ನಿಮ್ಮ ಮಗಳನ್ನ ಮನೆ ಕರೆಸ್ಕೊಂಡು ನನ್ನ ಹತ್ರ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದ್ರೂ ಮತ್ತೆ ಇಷ್ಟೊಂದು ವೆರೈಟಿ ಅಡುಗೆ ಮಾಡಿಸ್ತಿದ್ರ? ಹೋಗ್ಲಿ ಬಿಡಿಯತ್ತೆ, ನಿಮಗಂತೂ ಏನು ಹೇಳಿದ್ರು ವೇಸ್ಟ್ ಅಂತಾನೆ ನನಗೆ ಅನಿಸ್ತಾ ಇದೆ. ಅನು, ನೀನೇ ನೋಡ್ತಾ ಇದೆಯಲ್ವಾ ನಾನಿಲ್ಲಿ ಯಾವ ರೀತಿ ಎಲ್ಲ ನಿಭಾಯಿಸ್ತಾ ಇದ್ದೀನಿ ಅಂತ. ಮದುವೆ ಆದ ಕೂಡಲೇ ಹೆಣ್ಮಕ್ಳು ಗಂಡನ ಮನೆ ಹೇಗೆ ಇರಲಿ ಅದನ್ನೇ ನನ್ನ ಮನೆ ಅಂತ ಅನ್ಕೋಬೇಕು. ಮನೆ ಅಂದಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ, ನಾವು ಅಡ್ಜಸ್ಟ್ ಆಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಾನೇನಾದರೂ ನಿನ್ನ ರೀತಿ ಯೋಚನೆ ಮಾಡಿದ್ದಿದ್ರೆ ಯಾವಾಗಲೂ ಈ ಮನೆ ಬಿಟ್ಟು ಹೋಗಬೇಕಿತ್ತು. ಈ ಮನೆ ನನ್ನ ಮನೆ, ಅತ್ತೆ ಹೇಗೆ ಇರಲಿ ಅವ್ರು ನನ್ನ ಅತ್ತೆ ಅನ್ನೋ ಭಾವನೆ ನನಗಿರೋದ್ರಿಂದನೇ ಇಲ್ಲಿ ಏನೇ ಕಷ್ಟ ಇರಲಿ, ಎಷ್ಟೇ ಕೆಲಸ ಇರಲಿ, ಅದು ಯಾವುದರಿಂದನೂ ನನಗೆ ತುಂಬ ಬೇಸರ ಆ ಥರ ಏನೂ ಅನ್ನಿಸ್ತಿಲ್ಲ. ಎಲ್ಲದನ್ನೂ ನಾನು ಖುಷಿಯಿಂದನೇ ನಿಭಾಯಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿದೆ. ನನ್ನ ಜೀವನ ಪೂರ್ತಿ ಈ ಮನೇಲೇ ಇರಬೇಕು ಅನ್ನೋವಾಗ ಇಲ್ಲಿ ನಡೆಯೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಹಾಗೆ ತಲೆ ಕೆಡ್ಸ್ಕೊಂಡ್ರೆ ಯಾವ ಹೆಣ್ಮಕ್ಳು ಗಂಡನ ಮನೇಲಿ ಜೀವನ ಮಾಡಕ್ಕೆ ಸಾಧ್ಯನೇ ಆಗಲ್ಲ ಗೊತ್ತಾ? ಹಾಗೆ ಮನೆಗೆ ಯಾರೋ ನೆಂಟರು ಬಂದರು ಅಂದ ತಕ್ಷಣ ಕೆಲಸದಿಂದ ತಪ್ಪಿಸ್ಕೊಳಕ್ ನೋಡ್ಬೇಡ. ಅವ್ರೇನು ದಿನ ಅಂತೂ ಬರಲ್ಲ ಅಲ್ವಾ? ಅಕ್ಕ ತಂಗಿ ಎಲ್ಲರಿಗೂ ಇದ್ದೇ ಇರ್ತಾರಲ್ವಾ? ಈಗ ನೀನು ಹೇಗೆ ನಿನ್ನ ತವ್ರ ಮನೆಗೆ ಬಂದಿದ್ಯೋ ಹಾಗೆ ನಿನ್ನ ಗಂಡನ ಅಕ್ಕ ತಂಗಿರೋ ಅವ್ರ ತವ್ರ ಮನೆ ಅಂತ ಬರ್ತಾರೆ. ನೀನು ಬರ್ತಿದ್ದ ಹಾಗೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂದ ತಕ್ಷಣ ನಿನಗೆ ಅತ್ತೆಗೆ ಹೇಗೆ ಅನಿಸ್ತು ಹೇಳು? ಅದೇ ರೀತಿ ನಿನ್ನ ಗಂಡನ ಮನೇಲೂ ಅಲ್ವಾ, ನಿನ್ನ ಆದ್ನೆಯವ್ರಿಗೂ ಅದೇ ರೀತಿ ಆಗುತ್ತಲ್ವಾ? ನಿನಗೆ ನಿನ್ನ ತವ್ರ ಮನೇಲಿ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋ ಆಸೆ ನಿನಗಿರುತ್ತೋ ಅದೇ ರೀತಿ ನೀನು ಅವ್ರನ್ನ ಟ್ರೀಟ್ ಮಾಡು. ನೀನು ಹೇಳ್ತಾ ಇರೋದು ಸರಿಯಾಗಿದೆ ಮಮತಾ. ಮಗಳ ಪ್ರೀತಿಲಿ ನಾನು ಕುರುಡಿ ಆಗ್ಬಿಟ್ಟಿದ್ದೆ. ನನ್ನ ಮಗಳು ಮಾಡ್ತಿರೋ ತಪ್ಪು ಅಂತ ಅನ್ಸಿದ್ರು ಕೂಡ ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡಿದೆ. ಗಂಡನ ಮನೇಲಿ ಏನೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ಎಷ್ಟೇ ಕೆಲಸ ಇರಲಿ, ಪ್ರತಿಯೊಂದನ್ನು ಅಲ್ಲೇ ಇದ್ದು ನಿಭಾಯಿಸಬೇಕು ಅನ್ನೋದನ್ನು ನಾನು ಅವಳಿಗೆ ಹೇಳಬೇಕಿತ್ತು. ನಾನು ಅತ್ತಿಯಾಗಿ ಅವ್ರ ಮನೆ ವಿಷಯದಲ್ಲಿ ಮೂಗು ತೂರಿಸಬಾರ್ದಿತ್ತು. ಅದೇ ನಾನು ನನ್ನ ಮಗಳು ಮಾಡೋದನ್ನೇ ನೀನು ನಿನ್ನ ತಾಯಿ ಮಾಡಿದ್ರೆ ಅದು ನನಗೆ ತಪ್ಪಾಗಿ ಕಾಣಿಸ್ತಿತ್ತು. ಎಲ್ಲ ಅತ್ತೆ ಅಂದರೂ ಹೀಗೆ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಆದರೆ ತಮ್ಮ ಮಕ್ಕಳು ಹೇಗೋ ತಾವು ಹೇಗೋ ಅದೇ ರೀತಿ ತಮ್ಮ ಸೊಸೆ ಅವ್ರ ತಾಯಿನೂ ಹಾಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು.
ಅನು ಗಂಡನ ಮನೇಲಿ ಏನೋ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತ ಹೇಳಿ ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿಂದ ಪ್ರತಿ ಸಲ ಈ ರೀತಿ ಓಡಿ ಬರೋದು ಸರಿಯಲ್ಲಮ್ಮ. ಅಲ್ಲೇ ಇದ್ದು ಎಲ್ಲ ನಿಭಾಯಿಸೋದನ್ನು ಕಲ್ತ್ಕೊ. ಹಾಗೆ ಗಂಡನ ಮನೆ ಎಲ್ಲ ವಿಷಯನೂ ತಾಯಿ ಮನೆಗಾಗಲಿ ಯಾರ ಹತ್ರನೇ ಆಗಲಿ ಹೇಳೋದು ಒಳ್ಳೇದಲ್ಲ. ಹೇಳೋವಂಥದ್ದನ್ನಷ್ಟೇ ಹೇಳಬೇಕು. ಆ ಸೂಕ್ಷ್ಮನ ನೀನು ಅರ್ಥ ಮಾಡ್ಕೋಬೇಕು. ಸುಮ್ಮನಿರಮ್ಮ ನೀನು. ಅತ್ತಿಗೆ ಏನೋ ಒಂದು ಸ್ವಲ್ಪ ಪ್ರವಚನ ಹೇಳ್ಬಿಟ್ರು ಅಂತ ಹೇಳಿ ನೀನು ಅವ್ರ ಪಾರ್ಟಿ ಆಗ್ಬಿಟ್ಯಾ? ಅತ್ತಿಗೆಗೆ ನಾನು ಪದೇ ಪದೇ ಇಲ್ಲಿ ಬರೋದು ಇಷ್ಟ ಇಲ್ಲ. ಅದಕ್ಕೆ ಅವ್ರು ಏನೇನೋ ಹೇಳ್ತಾರೆ, ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಿಯಲ್ಲ ನೀನು. ಬಾಯಿ ಮುಚ್ಚೋ ನಾಲಾಯಕ್. ನಿನ್ನ ಮಾತು ಕೇಳಿ ಕೇಳಿ ನನ್ನ ಬುದ್ಧಿಗೂ ಮಣ್ಣು ಮೆತ್ಕೊಂಡಿತ್ತು ನೋಡು. ಇನ್ಮೇಲೆ ಸಣ್ಣ ಪುಟ್ಟ ವಿಷಯಕ್ಕೂ ನನಗೆ ಫೋನ್ ಮಾಡ್ಕೊಂಡು ಅಲ್ಲಿ ಎಲ್ಲ ವಿಷಯ ಹೇಳಿ ಅಳೋದು ಕರೆಯೋದನ್ನ ನಿಲ್ಲಿಸ್ಬಿಡು. ಸ್ವಲ್ಪ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋದನ್ನ ಕಲಿ. ಮನೇಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಮಾಡಿಬಿಟ್ರೆ ನೀನೇನು ಸೌದ್ ಹೋಗ್ಬಿಡಲ್ಲ, ಗೊತ್ತಾಯ್ತಾ? ಈಗ ಮಧ್ಯಾಹ್ನದ ಅಡುಗೆಯನ್ನು ನಿಮ್ಮ ಅತ್ತಿಗೆ ಎಲ್ಲ ಮಾಡಿದಾಳೆ, ಊಟ ಮಾಡ್ಕೊ. ಇನ್ನು ರಾತ್ರಿ ಅಡುಗೆ ಎಲ್ಲ ನೀನೇ ಮಾಡು. ನಿಮ್ಮ ಅತ್ತಿಗೆಗೂ ಹುಷಾರಿಲ್ಲ, ಅವಳಿಗೂ ಒಂದು ಸ್ವಲ್ಪ ರೆಸ್ಟ್ ಸಿಗಲಿ. ನಾಳೆ ಬೆಳಿಗ್ಗೆನೆ ನಿಮ್ಮಣ್ಣ ನಿನ್ನನ್ನು ನಿನ್ನ ಗಂಡನ ಮನೆಗೆ ಬಿಟ್ಟು ಬರ್ತಾನೆ. ಗಂಡನ ಮನೇಲಿ ಎಲ್ಲರ ಜೊತೆ ಒಂದು ಸ್ವಲ್ಪ ಖುಷಿಯಿಂದ ಪ್ರೀತಿ ವಿಶ್ವಾಸದಿಂದ ನಡ್ಕೊ. ಹೋಗ್ತಾ ಹೋಗ್ತಾ ನಿನಗೆ ಅವರೆಲ್ಲರ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ, ಗೊತ್ತಾಯ್ತಾ? ಸರಿನಮ್ಮ. ಹೀಗೆ ಅತ್ತೆನೂ ತಿತ್ಕೋತಾಳೆ, ಹೋಗ್ತಾ ಹೋಗ್ತಾ ನಾದ್ನಿ ಕೂಡ ತಿತ್ಕೋತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.